ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿರುವಂತಹ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಈಗ ಲಭ್ಯ ಆಗ್ತಾ ಇದೆ. ಕಳ್ಳತನಕ್ಕೆ ಮನೆಗೆ ನುಗ್ಗಿದ್ದ ಆಗಂತುಕರು ಈ ರೀತಿ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ನಡೆಸಿದ್ದಾರೆ. ನಟ ಸೈಫ್ ಅಲಿ ಖಾನ್ಗೆ ಬರೋಬ್ಬರಿ 6 ಬಾರಿ ಚಾಕು ಇರಿದಿದ್ದಾರೆ ದುಷ್ಕರ್ಮಿಗಳು. 6 ಸಾರಿ ಚಾಕು ಇರಿದಿರೋದು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ. ಸೈಫ್ ಅಲಿ ಖಾನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಳ್ಳತನಕ್ಕೆ ಮನೆಗೆ ನುಗ್ಗಿದ್ದ ಆಗಂತುಕರು ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಆಗಂತುಕರ ಅಟ್ಯಾಕ್ ನಲ್ಲಿ ನಟನ ಬೆನ್ನು ಹುರಿ ಪಕ್ಕ ಹಾಗೇನೆ ಕತ್ತು, ಕೈಗೆ ಗಾಯಗಳಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟ ಸೈಫ್ ಅಲಿ ಖಾನ್ಗೆ ಸದ್ಯಕ್ಕೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಟ ಸೈಫ್ ಸರ್ಜರಿ ಮುಗಿಸಿದ ಆಸ್ಪತ್ರೆಯ ವೈದ್ಯರು ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬಾಂದ್ರಾ ಪೊಲೀಸ್. ಅಸಲಿಗೆ ಸೈಫ್ ಅಲಿ ಖಾನ್ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿದ್ದು ಯಾರು, ಚಾಕು ಇರಿದ ಕಾರಣ ಏನು, ಕಳ್ಳರು ಈ ರೀತಿಯ ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೂ ನಾನಾ ರೀತಿಯ ಆಂಗಲ್ ಅಲ್ಲಿ ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ತನಿಖೆ ನಂತರವಷ್ಟೇ ಸ್ಪಷ್ಟತೆ ಸಿಗ್ಲಿಕ್ಕಿದೆ. ಸದ್ಯಕ್ಕೆ ಸೈಫ್ ಅಲಿ ಖಾನ್ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಆಸ್ಪತ್ರೆಯಲ್ಲಿ. ಅವರಿಗೆ ಆಪರೇಷನ್ ಕೂಡ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಟೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಟೇಶ್, ಗಮನಿಸ್ತಾ ಇದೀವಿ ಈಗಾಗಲೇ ನಟ ಸೈಫ್ ಅಲಿ ಖಾನ್ ಆರೋಗ್ಯದ ವಿಚಾರವಾಗಿ ಆಸ್ಪತ್ರೆಯ ವೈದ್ಯರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಮತ್ತೊಂದು ಕಡೆ ಬಾಂದ್ರಾ ಪೊಲೀಸ್ ಎಲ್ಲಾ ರೀತಿಯ ಆಯಾಮದಲ್ಲೂ ಇನ್ವೆಸ್ಟಿಗೇಟ್ ನಡೀತಾ ಇದೆ. ಯಾವ ಕಾರಣಕ್ಕಾಗಿ ಚಾಕು ಇರಿತ ಆಯಿತು ಇತ್ಯಾದಿ ಇತ್ಯಾದಿ ಏನ್ ಅಪ್ಡೇಟ್ ಸಿಗ್ತಾ ಇದೆ ತಮಗೆ? ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿತ ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಮೇಜರ್ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನ ವೈದ್ಯರು ಕೂಡ ತಿಳಿಸಿರ್ತಕ್ಕಂಥದ್ದು. ಇನ್ನು ತನಿಖೆಯ ಆಯಾಮಗಳನ್ನ ನೋಡಿದ್ರೆ ಹಲವು ಆಯಾಮಗಳಲ್ಲಿ ಈ ಒಂದು ತನಿಖೆಯನ್ನ ನಡೆಸಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಬೈ ಪೊಲೀಸರು ಬಹಳ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆದಂತಹ ದಯಾನಾಯಕ್ ಸೇರಿದಂತೆ ಹಲವು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಒಂದಷ್ಟು ಆಂಗಲ್ ಗಳಿಂದ ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ, ದರೋಡೆಕೋರರು ಏನಿದ್ದಾರೆ ಇವರು ಕಳ್ಳತನ ಮಾಡಲಿಕ್ಕೆ ಬಂದಿದ್ರ ಅಥವಾ ಇವರ ಮೇಲೆ ಇವರನ್ನ ಕೊಲೆ ಮಾಡಲು ಬಂದಿದ್ರ ಎನ್ನುವಂತಹ ಹಲವು ಸಂಶಯಗಳು ಕೂಡ ಈಗ ಉಂಟಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಆ ಒಂದು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರ ಮನೆ ಏನಿದೆ ಇದು ಒಂದು ದೊಡ್ಡ ಜಾಗದಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿದೆ. ಅದನ್ನೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂತಹ ಸಿಸಿಟಿವಿ ಕ್ಯಾಮೆರಾಗಳೇನಿದೆ ಅದನ್ನ ಸಾಕಷ್ಟು ತನಿಖೆಗೆ ಒಳಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರು ಎಲ್ಲಿಂದ ಬಂದಿದ್ರು, ಜೊತೆಗೆ ಯಾವ ವೇಷದಲ್ಲಿ ಬಂದಿದ್ರು, ಮತ್ತೆ ಎಷ್ಟೊತ್ತಿಗೆ ಬಂದಿದ್ರು, ಇದೆಲ್ಲದರ ಜೊತೆಗೆ ಅವರು ಯಾವ ಟೈಮ್ ನಲ್ಲಿ ಈ ಒಂದು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಆಗಂತುಕರ ಅಟ್ಯಾಕ್ ನಲ್ಲಿ ನಟನ ಬೆನ್ನು ಹುರಿ ಪಕ್ಕ ಹಾಗೇನೆ ಕತ್ತು ಮತ್ತು ಕೈಗೆ ಗಾಯಗಳಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟ ಸೈಫ್ ಅಲಿ ಖಾನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸದ್ಯಕ್ಕೆ ನಟ ಸೈಫ್ ಅಲಿ ಖಾನ್ ಸರ್ಜರಿಯನ್ನ ಆಸ್ಪತ್ರೆಯ ವೈದ್ಯರು ಮುಗಿಸಿದ್ದಾರೆ. ಮತ್ತೊಂದು ಕಡೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಬಾಂದ್ರಾ ಪೊಲೀಸ್. ನಟೇಶ್, ಮೇಜರ್ ಇಂಜುರಿ ಆಗಿದೆಯಾ? ಈ ಬಗ್ಗೆ ಡಾಕ್ಟರ್ಸ್ ಏನಾದರೂ ಹೇಳ್ತಾ ಇದ್ದಾರಾ? ಈಗ ಸದ್ಯಕ್ಕೆ ಸೈಫ್ ಅಲಿ ಖಾನ್ ಆರೋಗ್ಯದ ಸ್ಥಿತಿ ಮತ್ತು ಪೊಲೀಸರ ತನಿಖೆಯ ವಿಚಾರವಾಗಿ ಡೀಟೇಲ್ಸ್ ಕೊಡೋದಾದ್ರೆ. ಸೈಫ್ ಅಲಿ ಖಾನ್ ಈಗ ಸದ್ಯಕ್ಕೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಎನ್ನುವಂತಹ ಮಾಹಿತಿಯನ್ನ ವೈದ್ಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆರು ಭಾಗದಲ್ಲಿ ಇವರಿಗೆ ಇಂಜುರಿ ಆಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಬೆನ್ನು ಹುರಿ ಇರಬಹುದು, ಹಾಗೇನೆ ಕೈ ಸೇರಿದಂತೆ ಕತ್ತಿನ ಭಾಗಕ್ಕೆ ಚಾಕುವಿನಿಂದ ಇರಿದಿದ್ದಾರೆ ಎನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ
ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅಲ್ಲಿನ ಮನೆ ಕೆಲಸದವರು ಏನಿದ್ರೆ 6 ಮಂದಿ ಮನೆ ಕೆಲಸದವರು ಇದ್ರು, ಅವರನ್ನು ಕೂಡ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅವರು ಆ ಸ್ಥಳದಲ್ಲಿ ಇದ್ರಾ ಎನ್ನುವಂತಹ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನೇರವಾಗಿ ಮನೆಯ ಒಳಗಡೆ ಬಂದು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತಂದ್ರೆ ಹೊರಭಾಗದಲ್ಲಿ ಈಗ ಆಲ್ರೆಡಿ ಗೇಟ್ ಇರುತ್ತೆ, ಗೇಟ್ಗೆ ಲಾಕ್ ಕೂಡ ಆಗಿತ್ತು. ಆ ಎಲ್ಲಾ ವಿಜುವಲ್ಸ್ ಕೂಡ ನಾವು ಫ್ರೇಮ್ ನಲ್ಲಿ ತೋರಿಸ್ತಾ ಹೋಗ್ತೀವಿ. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳನ್ನ ನೋಡೋದಾದ್ರೆ ಈ ಹಿಂದೆ ಕೂಡ ಅಂದ್ರೆ ಬಾಲಿವುಡ್ ನಟರ ಮೇಲೆ ಸಾಕಷ್ಟು ಅಟ್ಯಾಕ್ಗಳು ಕೂಡ ಆಗಿತ್ತು, ಬೆದರಿಕೆ ಕರೆಗಳು ಕೂಡ ಬಂದಿತ್ತು. ಅದೇ ರೀತಿಯಾದಂತಹ ಏನಾದ್ರು ಬೆದರಿಕೆ ಕರೆ ಇವ್ರಿಗೆ ಏನಾದ್ರು ಬಂದಿತ್ತಾ ಅಂದ್ರೆ ಇದು ಸ್ವಯಂಕೃತವಾಗಿ ಏನಾದ್ರು ಆಗಿದ್ಯಾ ಎನ್ನುವಂತಹ ಮಾಹಿತಿಯನ್ನ ಕೂಡ ಕಲೆ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನೇರವಾಗಿ ಒಂದೇ ಡಿಸಿಷನ್ ನ ಈ ಒಂದು ಪ್ರಕರಣದಲ್ಲಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಳ್ಳತನ ಮಾಡ್ಲಿಕ್ಕೆ ಬಂದಂತಹ ವ್ಯಕ್ತಿಗಳು ಅವರ ರಕ್ಷಣೆಗೋಸ್ಕರ ಈ ಒಂದು ಕೃತ್ಯ ಎಸಗಿದ್ದಾರಾ ಎನ್ನುವಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ತನಿಖೆ ನಡೆದ ನಂತರದಲ್ಲಿ ಅಷ್ಟೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಗಳು ಲಭ್ಯ ಆಗಬೇಕಿದೆ. ಈಗಾಗಲೇ ತನಿಖೆ ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣವನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಮುಂಬೈ ಪೊಲೀಸರು ಸುತ್ತಮುತ್ತಲಿನ ಆ ಒಂದು ಮನೆ ಏನಿದೆ ಮುಂಬೈಯ ಬಾಂದ್ರಾದಲ್ಲಿ ಇರ್ತಕ್ಕಂಥ ಇವರ ನಿವಾಸದ ಬಳಿ ಏನಿದೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಿಸಿಟಿವಿ ಕ್ಯಾಮೆರಾಗಳಿರಬಹುದು, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಮನೆಗಳ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ ನಟೇಶ್, ಮಾಹಿತಿಗೆ ಧನ್ಯವಾದ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿರುವಂತಹ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಈಗ ಲಭ್ಯ ಆಗ್ತಾ ಇದೆ. ಕಳ್ಳತನಕ್ಕೆ ಮನೆಗೆ ನುಗ್ಗಿದ್ದ ಆಗಂತುಕರು ಈ ರೀತಿ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ನಡೆಸಿದ್ದಾರೆ. ನಟ ಸೈಫ್ ಅಲಿ ಖಾನ್ಗೆ ಬರೋಬ್ಬರಿ 6 ಬಾರಿ ಚಾಕು ಇರಿದಿದ್ದಾರೆ ದುಷ್ಕರ್ಮಿಗಳು. 6 ಸಾರಿ ಚಾಕು ಇರಿದಿರೋದು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ. ಸೈಫ್ ಅಲಿ ಖಾನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಳ್ಳತನಕ್ಕೆ ಮನೆಗೆ ನುಗ್ಗಿದ್ದ ಆಗಂತುಕರು ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆಗಂತುಕರ ಅಟ್ಯಾಕ್ ನಲ್ಲಿ ನಟನ ಬೆನ್ನು ಹುರಿ ಪಕ್ಕ ಹಾಗೇನೆ ಕತ್ತು, ಕೈಗೆ ಗಾಯಗಳಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟ ಸೈಫ್ ಅಲಿ ಖಾನ್ಗೆ ಸದ್ಯಕ್ಕೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಟ ಸೈಫ್ ಸರ್ಜರಿ ಮುಗಿಸಿದ ಆಸ್ಪತ್ರೆಯ ವೈದ್ಯರು ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬಾಂದ್ರಾ ಪೊಲೀಸ್. ಅಸಲಿಗೆ ಸೈಫ್ ಅಲಿ ಖಾನ್ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿದ್ದು ಯಾರು, ಚಾಕು ಇರಿದ ಕಾರಣ ಏನು, ಕಳ್ಳರು ಈ ರೀತಿಯ ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೂ ನಾನಾ ರೀತಿಯ ಆಂಗಲ್ ಅಲ್ಲಿ ಚರ್ಚೆಗಳಾಗ್ತಾ ಇದೆ. ಈ ಬಗ್ಗೆ ತನಿಖೆ ನಂತರವಷ್ಟೇ ಸ್ಪಷ್ಟತೆ ಸಿಗ್ಲಿಕ್ಕಿದೆ. ಸದ್ಯಕ್ಕೆ ಸೈಫ್ ಅಲಿ ಖಾನ್ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಆಸ್ಪತ್ರೆಯಲ್ಲಿ. ಅವರಿಗೆ ಆಪರೇಷನ್ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಟೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಟೇಶ್, ಗಮನಿಸ್ತಾ ಇದೀವಿ ಈಗಾಗಲೇ ನಟ ಸೈಫ್ ಅಲಿ ಖಾನ್ ಆರೋಗ್ಯದ ವಿಚಾರವಾಗಿ ಆಸ್ಪತ್ರೆಯ ವೈದ್ಯರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಮತ್ತೊಂದು ಕಡೆ ಬಾಂದ್ರಾ ಪೊಲೀಸ್ ಎಲ್ಲಾ ರೀತಿಯ ಆಯಾಮದಲ್ಲೂ ಇನ್ವೆಸ್ಟಿಗೇಟ್ ನಡೀತಾ ಇದೆ. ಯಾವ ಕಾರಣಕ್ಕಾಗಿ ಚಾಕು ಇರಿತ ಆಯಿತು ಇತ್ಯಾದಿ ಇತ್ಯಾದಿ ಏನ್ ಅಪ್ಡೇಟ್ ಸಿಗ್ತಾ ಇದೆ ತಮಗೆ? ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿತ ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಮೇಜರ್ ಟ್ವಿಸ್ಟ್ ಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನ ವೈದ್ಯರು ಕೂಡ ತಿಳಿಸಿರ್ತಕ್ಕಂಥದ್ದು. ಇನ್ನು ತನಿಖೆಯ ಆಯಾಮಗಳನ್ನ ನೋಡಿದ್ರೆ ಹಲವು ಆಯಾಮಗಳಲ್ಲಿ ಈ ಒಂದು ತನಿಖೆಯನ್ನ ನಡೆಸಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಬೈ ಪೊಲೀಸರು ಬಹಳ ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆದಂತಹ ದಯಾನಾಯಕ್ ಸೇರಿದಂತೆ ಹಲವು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಒಂದಷ್ಟು ಆಂಗಲ್ ಗಳಿಂದ ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ದರೋಡೆಕೋರರು ಏನಿದ್ದಾರೆ ಇವರು ಕಳ್ಳತನ ಮಾಡಲಿಕ್ಕೆ ಬಂದಿದ್ರ ಅಥವಾ ಇವರ ಮೇಲೆ ಇವರನ್ನ ಕೊಲೆ ಮಾಡಲು ಬಂದಿದ್ರ ಎನ್ನುವಂತಹ ಹಲವು ಸಂಶಯಗಳು ಕೂಡ ಈಗ ಉಂಟಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ
ಪ್ರಮುಖವಾಗಿ ಆ ಒಂದು ಅಂದ್ರೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಅವರ ಮನೆ ಏನಿದೆ ಇದು ಒಂದು ದೊಡ್ಡ ಜಾಗದಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿದೆ, ಅದನ್ನೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂತಹ ಸಿಸಿಟಿವಿ ಕ್ಯಾಮೆರಾಗಳೇನಿದೆ ಅದನ್ನ ಸಾಕಷ್ಟು ತನಿಖೆಗೆ ಒಳಪಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅವರು ಎಲ್ಲಿಂದ ಬಂದಿದ್ರು, ಜೊತೆಗೆ ಯಾವ ವೇಷದಲ್ಲಿ ಬಂದಿದ್ರು, ಮತ್ತೆ ಎಷ್ಟೊತ್ತಿಗೆ ಬಂದಿದ್ರು, ಇದೆಲ್ಲದರ ಜೊತೆಗೆ ಅವರು ಯಾವ ಟೈಮ್ ನಲ್ಲಿ ಈ ಒಂದು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.